ಇನ್ನು ಕೊಲೆ ಕೇಸ್ನ ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸ್ಥಳ ಮಹಜರು ಬಳಿಕ ಎಲ್ಲಾ ಆರೋಪಿಗಳಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಟೆಕ್ನಿಕಲ್ ಸಾಕ್ಷ್ಯವನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಏನಾಯ್ತು ಅನ್ನುವಂಥದ್ದನ್ನ ಬಾಯ್ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ವಿಚಾರಣೆ ವೇಳೆ ಆರೋಪಿಗಳು ಹಾಗಾದ್ರೆ ಪೊಲೀಸರಿಗೆ ಉತ್ತರ ಕೊಟ್ಟಿದ್ದೇನು? ಟೆಕ್ನಿಕಲ್ ಸಾಕ್ಷ್ಯವನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಹಾಗಾದ್ರೆ ಹೇಳಿದ್ದೇನು? ಅದನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಯಾರ್ಯಾರು ಏನೇನು ಹೇಳಿದ್ರು ಅಂತ ಹೇಳಿ. ಇದುವರೆಗೂ ಪ್ರಕರಣದಲ್ಲಿ 19 ಜನರಲ್ಲಿ 18 ಜನ ಅರೆಸ್ಟ್ ಆಗಿದ್ದಾರೆ. ಹಲವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪ್ರಕರಣದ A1 ಆರೋಪಿ, A2 ಆರೋಪಿ ಎಲ್ಲರನ್ನೂ ಕೂಡ ಟೆಕ್ನಿಕಲ್ ಸಾಕ್ಷ್ಯವನ್ನ ಮುಂದಿಟ್ಟು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಎನ್ನುವಂತ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.